ಚೆನ್ನಾಗಿ ಅನಿಸ್ತಿದೆ. ಇದು ಡಾಲಿ ಅಣ್ಣನಿಗೆ ಮೊದಲನೇದಾಗಿ ಮದುವೆಯ ಶುಭಾಶಯಗಳು. ಊಟ ಎಲ್ಲ ಚೆನ್ನಾಗಿದೆ. ಫಂಕ್ಷನ್ ಎಲ್ಲ ಚೆನ್ನಾಗಿದೆ, ಊಟ ಕೂಡ ಚೆನ್ನಾಗಿದೆ. ಆಮೇಲೆ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವುದು ಕೂಡ ತುಂಬಾ ದಟ್ಟಣೆ ಆಗಿಲ್ಲ. ತುಂಬಾ ನೀಟಾಗಿ ಏನ್ ಮಾಡಿದ್ದಾರೆ ಅಂದ್ರೆ ನೀಟಾಗಿ ಪ್ಲಾನಿಂಗ್ ಪ್ರಕಾರ ಮಾಡಿದ್ದಾರೆ. ಎಲ್ಲಿ ನಾವು ಗುಂಡ್ಲುಪೇಟೆ. ನಮ್ಮ ಹೆಸರು ಸುರೇಶ್ ಅಂತ. ನಮ್ಮ ಫ್ರೆಂಡ್ ಅಂತ. ನಾವು ಅಲ್ಲಿ ರಿಸೆಪ್ಷನ್ ಹತ್ರ ಹೋಗೋಣ ಅನ್ಕೊಂಡು ಅಲ್ಲಿ ಬಿಡ್ತಾ ಇಲ್ಲ, ಒಟ್ಟು ಅದಕ್ಕೆ ಮುಂದ್ಗಡೆ ನೋಡ್ಕೊಂಡು ಈ ಕಡೆ ಅಲ್ಲೇ ವಿಷಸ್ ತಿಳಿಸ್ಕೊಂಡು ಈ ಕಡೆ ಬಂದು ಊಟ ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಅವರು ಸರಳವಾಗಿ ಮದುವೆ ಆಗ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೆಂಗಳೂರಲ್ಲಿ ಆಗ್ಬೋದಿತ್ತು, ಅದು ಮೈಸೂರಲ್ಲಿ ಆಗ್ಬೋದು. ಮೈಸೂರು ತುಂಬಾ ಖುಷಿ ಆಗುತ್ತೆ ಸರ್. ಮೈಸೂರವ್ರು ಅಂದ್ರೆ ಲೋಕಲ್ ಅಲ್ಲಿ ಆಗ್ಬೇಕಲ್ವ ಮದುವೆ. ಮೈಸೂರಲ್ಲಿ ಆದ್ರೆ ಒಳ್ಳೇದು ಅಂತ ನಮಗೂ ಅನಿಸ್ತಾ ಇತ್ತು. ಮೈಸೂರಲ್ಲಿ ಆಗಿರೋದು ತುಂಬಾ ನಮಗೂ ಖುಷಿ ಕೊಡ್ತಾ ಇದೆ. ನಮಸ್ಕಾರ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ಒಳ್ಳೆ ಜನ ಬರ್ತಾ ಇದ್ದಾರೆ, ತುಂಬಾ ಕ್ರೌಡ್ ಇದೆ ಎಲ್ಲ ಕಡೆ. ಸಾವಧಾನವಾಗಿ ಎಲ್ಲ ಊಟ ನೀಟಾಗಿ ನಡೀತಾ ಇದೆ ಸರ್. ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಸರ್, ಚೆನ್ನಾಗಿದೆ ಸರ್. ಆಲ್ರೆಡಿ 6:30 ಊಟ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗಲೇ ಒಂದು 6,000 ಜನ ಊಟ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ಆರಾಮಾಗಿದೆ ಸರ್. ಕೂಲಾಗಿ ಸರ್ ಇವಾಗ ಹೋಳಿಗೆ ಎಲ್ಲರೂ ಹೋಳಿಗೆ, ತುಪ್ಪ, ಮತ್ತು ಬೇಬಿ ಕಾರ್ನ್ ಮಂಚೂರಿ, ಮೆಣಸಿನ್ಕಾಯಿ ಬಜ್ಜಿ, ಬೆಂಡೆಕಾಯಿ ಫ್ರೈ, ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೊಟ್ಟಿ, ಪನ್ನೀರ್ ಕಡೆ, ವೆಜ್ ಬಿರಿಯಾನಿ, ರಾಯ್ತ, ಅನ್ನ, ಆಂಧ್ರ ಪಪ್ಪು, ತಿಳಿಸಾರು ಮತ್ತು ಮೊಸರು, ಹಪ್ಪಳ ಇಷ್ಟಿದೆ ಸರ್. ಸರ್ ಒಂದು 25,000 ಜನಕ್ಕೆ ಅಡುಗೆ ಮಾಡಿದ್ದೀವಿ. ಒಂದು 30,000 ಜನವರೆಗೂ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ತೊಂದರೆ ಇಲ್ಲ ಸರ್, ವ್ಯವಸ್ಥೆ ಇದೆ. ನಾಳೆ ಏನು ವಿಶೇಷತೆ ಇದೆ ಸರ್? ನಾಳೆ ಬೆಳಿಗ್ಗೆ ತಿಂಡಿ ಕೇಸರಿ ಬಾತು, ಇಡ್ಲಿ, ಸಾಂಬಾರು, ವಡೆ, ಪೊಂಗಲ್, ಚಟ್ನಿ, ಖಾರ ಬಾತು, ಪೇಳೆ ಟಿಫನ್ಗಿದೆ. ಮಧ್ಯಾಹ್ನಕ್ಕೆ ಒಂದು ಕೋಸಂಬರಿ ಥರ ಪಲ್ಯ, ಚಿರೋಟಿ ಮತ್ತು ಲಾಡು ಊಟ, ಒಂದು ಎಲೆ ತಿಂಡಿ ಪಾಯಸ, ಒಂದು ಬೋಂಡ ಮತ್ತು ಮಸಾಲೆ ರೊಟ್ಟಿ, ಎಣ್ಗಾಯಿ, ವೆಜ್ ಪಲಾವ್, ರಾಯ್ತ, ಅನ್ನ, ಸಾಂಬಾರು, ತಿಳಿಸಾರು, ಮೊಸರು, ಹಪ್ಪಳ. ಎಲ್ಲರಿಗೂ ಒಂದೇ ಮೆನು ಸರ್. ಇಲ್ಲಿ VIP ಆಗಲಿ ಮತ್ತು ಈ ಜನರಲ್ ಇವ್ರ ಅಭಿಮಾನಿಗಳು ಎಲ್ಲರಿಗೂ ಒಂದೇ ಥರ ಊಟನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನು ರೆಡಿ ಆಗುತ್ತೆ ಎಲ್ಲ ಕಡೆ ಅದೇ ಎಲ್ಲ ಕಡೆ ಸೇಮ್ ಇದೆ ಸರ್. ಜಗದೀಶ್ ಅಂತ ಸರ್, MNJ ಕ್ಯಾಟ್ರಿಂಗ್ ಸರ್. ನಮ್ಮದು ಸುತ್ತರ ಹತ್ರ ಮಾದೇನುಂಡಿ ಇರೋದು ಮೈಸೂರಲ್ಲಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಬರೀ ಸಸ್ಯಾಹಾರಿ ಗುರು? ಲಿಂಗಾಯತಲ್ಲ ಅವನು? ಅದೇ 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 ಮೇಡಮ್, ಬರೀ ಸಸ್ಯಾಹಾರಿನ ಮಾಂಸಾಹಾರಿನ ಇದೆಯಾ? ಇಲ್ಲ, ನಾನ್ ವೆಜ್ ಅಷ್ಟೇ. ಇಲ್ಲಿ ಫುಡ್ ಸರ್ವ್ ಮಾಡ್ತಾರೆ ಅಂತ ಕವರ್ ಮಾಡ್ತಾರೆ.
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.